ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇವಲ 25 ಕಿಲೋಮೀಟರ್ ಉದ್ದದ ಮಕ್ವರಿ ದ್ವೀಪ ಇಂದಿಗೂ ವಿಶ್ವದ ಅತ್ಯಂತ ಸುಂದರ ದ್ವೀಪಗಳಲ್ಲಿ ಒಂದು. ಅದರ ಪ್ರಶಾಂತ ಸೌಂದರ್ಯ ಹಾಗೂ ಮನಮೋಹಕ ಪ್ರಕೃತಿಯನ್ನ ಕಂಡಾಗ ಯಾರಿಗಾದ್ರೂ ಇದು ಸ್ವರ್ಗ ಅಂತ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಸೌಂದರ್ಯದ ಹಿಂದೆ ಅಡಗಿದ ಕತೆ ಕೇವಲ ಒಂದು ದುರಂತವಲ್ಲ, ಅದು ಭೀಕರ ಕರಾಳ ಅಧ್ಯಾಯ. ಹೌದು, ಈ ದ್ವೀಪಕ್ಕೆ ಎದುರಾದ ಪರಿಸರ ಸಂಕಷ್ಟಗಳು ಬೇರ್ಯಾವುದೇ ದ್ವೀಪಕ್ಕೂ ಆಗಿಲ್ಲ. ಕೆಲವೇ ವರ್ಷಗಳ ಹಿಂದೆ ಮನುಷ್ಯನ ನಿರ್ಲಕ್ಷ್ಯದಿಂದಾಗಿ ಇಲ್ಲಿಗೆ ಕಾಲಿಟ್ಟ ಕೆಲವು ಪ್ರಾಣಿಗಳು ಈ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನೇ ಧ್ವಂಸ ಮಾಡಿದವು. ಒಂದು ಕಾಲದಲ್ಲಿ ಪ್ರಕೃತಿಯ ವೈಭವದಿಂದ ತುಂಬಿದ್ದ ಈ ದ್ವೀಪ ಕೆಲವೇ ದಿನಗಳಲ್ಲಿ ನರಕವಾಗಿ ಮಾರ್ಪಟ್ಟಿತು. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಮಹಾ ವಿನಾಶದ ನಂತರ ದ್ವೀಪವನ್ನ ಉಳಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ನಿಂತವು. ಇಂತಹ ಪರಿಸರ ಪುನರುತ್ಥಾನದ ಪ್ರಯತ್ನಗಳು ಇಂದಿನ ಕಾಲದಲ್ಲಿ ಅಪರೂಪ. ಹಾಗಾದ್ರೆ ಆ ರಾಕ್ಷಸ ಪ್ರಾಣಿಗಳು ಯಾವುವು? ಅವು ದ್ವೀಪದ ಪರಿಸರವನ್ನ ಹೇಗೆ ನಾಶ ಮಾಡಿದವು? ಎಲ್ಲವೂ ಮುಗಿದು ಹೋಯಿತು ಅಂದಾಗ ನಿಜವಾಗಿಯೂ ಮಕ್ವರಿ ದ್ವೀಪವನ್ನ ಉಳಿಸಲು ಸಾಧ್ಯವಾಯಿತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪ್ರಶಾಂತ ಮಹಾಸಾಗರದ ಮಧ್ಯದಲ್ಲಿ ಮಲಗಿರುವ ಈ ಪುಟ್ಟ ದ್ವೀಪದ ಕರಾಳ ಕತೆ 1810ರಲ್ಲಿ ಸಮುದ್ರ ಯಾತ್ರಿಕರು ಮೊದಲ ಬಾರಿಗೆ ಇಲ್ಲಿಗೆ ಬಂದಾಗ ಆರಂಭವಾಯಿತು. ಅವರು ಮಕ್ವರಿ ದ್ವೀಪವನ್ನ ಕಂಡ ಆ ಮೊದಲ ಕ್ಷಣ ಅದು ಸ್ವರ್ಗಕ್ಕಿಂತಲೂ ಮಿಗಿಲಾದ ಅನುಭವ ನೀಡಿತು. ಅದು ಸಂಪೂರ್ಣ ಪ್ರಕೃತಿಯ ಸಂಗ್ರಹಾಲಯದಂತೆ ಕಾಣುತ್ತಿತ್ತು. ಮನಮೋಹಕ ಸೌಂದರ್ಯ, ಮೌನದೊಳಗೆ ಅಡಗಿದ್ದ ಶಾಂತಿ ಹಾಗೂ ಮಾನವ ಸ್ಪರ್ಶವಿಲ್ಲದ ಅಪ್ಪಟ ಸಿರಿದ್ವೀಪ. ಸಾವಿರಾರು ಎಲಿಫೆಂಟ್ ಸೀಲ್ಗಳು ದಡದಲ್ಲಿ ಆರಾಮವಾಗಿ ಮಲಗಿದ್ದವು. ಅವುಗಳ ಪಕ್ಕದಲ್ಲೇ ನೂರಾರು ರಾಯಲ್ ಪೆಂಗ್ವಿನ್ಗಳು ಗುಂಪು ಗುಂಪಾಗಿ ನಡೆದು ಹೋಗುತ್ತಿದ್ದವು. ಈ ಜೀವಿಗಳೆಲ್ಲ ಯಾವುದೇ ಭಯವಿಲ್ಲದೆ ಶಾಂತಿಯುತವಾಗಿ ಜೀವಿಸುತ್ತಿದ್ದ ದೃಶ್ಯ ಸಮುದ್ರ ಯಾತ್ರಿಗಳನ್ನ ಬೆರಗುಗೊಳಿಸಿತು. ಅಷ್ಟೇ ಅಲ್ಲ, ಅಲ್ಲಿ ಬೆಳೆದಿದ್ದ ಟಸ್ಸಾಕ್ ಗ್ರಾಸ್ ಅನ್ನುವ ಹುಲ್ಲು ಮನುಷ್ಯನ ಎತ್ತರಕ್ಕಿಂತಲೂ ದೊಡ್ಡದಾಗಿ ಬೆಳೆದಿತ್ತು. ಅದರ ನಡುವೆ ನಿಂತರೆ ದಟ್ಟ ಕಾಡಿನೊಳಗೆ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತಿತ್ತು. ಇದರ ಜೊತೆಗೆ ಹಲವು ಅಪರಿಚಿತ ಗಿಡ ಮರಗಳು ಹಾಗೂ ಸಸ್ಯ ಜಾತಿಗಳು ದ್ವೀಪವನ್ನ ನಿಜಕ್ಕೂ ಒಂದು ಅದ್ಭುತ ಲೋಕವನ್ನಾಗಿ ಮಾಡಿದವು. ಸ್ನೇಹಿತರೆ, ಈ ದ್ವೀಪದ ದೊಡ್ಡ ವೈಶಿಷ್ಟ್ಯತೆವೆಂದರೆ ಇಲ್ಲಿನ ಜೀವಿಗಳಿಗೆ ಯಾವುದೋ ನೈಸರ್ಗಿಕ ಶತ್ರುಗಳೇ ಇರಲಿಲ್ಲ. ಅವು ಯಾವುದೇ ಭಯವಿಲ್ಲದೆ ಸಂಪೂರ್ಣ ಸ್ವತಂತ್ರ್ಯವಾಗಿ ಹಾಗೂ ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದವು. ಆದರೆ ಈ ಶಾಂತಿಯೇ ದ್ವೀಪದ ದುರಂತ ಕತೆಗೆ ಮುನ್ನುಡಿ ಬರೆಯಿತು. ಬೇಟೆಗಾರರಿಗೆ ಈ ದ್ವೀಪದಲ್ಲಿ ಅಪಾರ ಸಂಖ್ಯೆಯ ಎಲಿಫೆಂಟ್, ಸೀಲ್ಸ್ ಹಾಗೂ ಪೆಂಗ್ವಿನ್ಗಳು ಇವೆ ಅನ್ನುವ ಸುದ್ದಿ ತಲುಪಿತು. ಶೀಘ್ರದಲ್ಲೇ ದೊಡ್ಡ ಹಡಗುಗಳಲ್ಲಿ ಅವರು ಮಕ್ವರಿ ದ್ವೀಪಕ್ಕೆ ಕಾಲಿಟ್ಟರು. ಇದು ದ್ವೀಪದ ವಿನಾಶದ ಮೊದಲ ಹೆಜ್ಜೆಯಾಗಿತ್ತು. ನಿರ್ದಯ ಬೇಟೆಗಾರರು ಅಮೂಲ್ಯ ತೈಲಕ್ಕಾಗಿ ಎಲಿಫೆಂಟ್ ಸೀಲ್ಸ್ಗಳನ್ನ ಜೊತೆಗೆ ಸಾವಿರಾರು ಪೆಂಗ್ವಿನ್ಗಳನ್ನ ಕೊಲ್ಲಲು ಪ್ರಾರಂಭಿಸಿದ್ರು. ಸ್ವರ್ಗದಂತಿದ್ದ ದ್ವೀಪವು ನಿಧಾನವಾಗಿ ರಕ್ತದ ಮಣ್ಣಾಗಿ ಮಾರ್ಪಟ್ಟಿತು. ಆದರೆ ಇವೆಲ್ಲದಕ್ಕಿಂತಲೂ ಹೆಚ್ಚು ಭೀಕರವಾದುದು ಬೇರೆ ಇತ್ತು. ಬೇಟೆಗಾರರ ಜೊತೆಗೆ ದ್ವೀಪಕ್ಕೆ ಆಹ್ವಾನಿಸದ ಅತಿಥಿಗಳು ಕೂಡ ಬಂದರು. ಅವು ಗಾತ್ರದಲ್ಲಿ ಸಣ್ಣದಾದರೂ ಅತ್ಯಂತ ಅಪಾಯಕಾರಿ ಜೀವಿಗಳು. ಹೌದು, ಚುರುಕಾದ ಇಲಿಗಳು. ಹಡಗಿನಲ್ಲಿ ಗುಟ್ಟಾಗಿ ಬಂದ ಈ ಇಲಿಗಳು ಕೆಲವೇ ವರ್ಷಗಳಲ್ಲಿ ಮಕ್ವರಿ ದ್ವೀಪದ ಪರಿಸರ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದವು. ಸ್ನೇಹಿತರೆ, ಹಡಗಿನಿಂದ ಮೌನವಾಗಿ ದ್ವೀಪಕ್ಕೆ ಕಾಲಿಟ್ಟ ಇಲಿಗಳು ಆರಂಭದಲ್ಲಿ ಯಾರ ಗಮನವನ್ನ ಕೂಡ ಸೆಳೆಯಲಿಲ್ಲ. ಅವು ನಿಶ್ಶಬ್ದವಾಗಿ ತಮ್ಮ ಹೊಸ ಪರಿಸರಕ್ಕೆ ಹೊಂದಿಕೊಂಡು ಯಾರ ಕಣ್ಣಿಗೂ ಬೀಳದಂತೆ ಅಡಗಿ ಬದುಕುತ್ತಿದ್ದವು. ಆದರೆ ಕೆಲವೇ ತಿಂಗಳುಗಳಲ್ಲಿ ಇವುಗಳ ಭೀಕರ ರಹಸ್ಯ ಬಯಲಾಯಿತು. ಅದು ಅವುಗಳ ಅಸಾಧಾರಣ ಸಂತಾನೋತ್ಪತ್ತಿ ಸಾಮರ್ಥ್ಯ. ಹೌದು, ಒಂದು ಹೆಣ್ಣು ಇಲಿ ಒಂದೇ ಬಾರಿಗೆ 12ರಿಂದ 20 ಮರಿಗಳಿಗೆ ಜನ್ಮ ನೀಡಬಲ್ಲದು. ಅಷ್ಟೇ ಅಲ್ಲ, ಅವುಗಳ ಗರ್ಭಾವಧಿ ಕೇವಲ 19ರಿಂದ 21 ದಿನಗಳು. ಅಂದರೆ 1 ತಿಂಗಳೊಳಗೆ 2 ಬಾರಿ ಮರಿಗಳನ್ನ ಇಡಬಲ್ಲವು. ಇನ್ನು ಆಶ್ಚರ್ಯಕರ ವಿಷಯವೇನೆಂದರೆ ಅವುಗಳ ಮರಿಗಳು ಕೇವಲ 4 ವಾರಗಳಲ್ಲೇ ಪ್ರೌಢರಾಗಿ ತಕ್ಷಣವೇ ಮತ್ತಷ್ಟು ಮರಿಗಳಿಗೆ ಜನ್ಮ ನೀಡಲು ಶುರು ಮಾಡುತ್ತವೆ. ಇದರ ಅರ್ಥವೇನೆಂದರೆ ಕೇವಲ ಒಂದು ಹೆಣ್ಣು ಇಲಿ 6 ತಿಂಗಳ ಅವಧಿಯಲ್ಲಿ ತನ್ನ ಸಂತತಿಯನ್ನ 500ರಿಂದ 1000ಕ್ಕೆ ವಿಸ್ತರಿಸಬಲ್ಲದು. ಇನ್ನು ಹಡಗಿನಿಂದ ಬಂದ ಎಲ್ಲ ಇಲಿಗಳು ಸೇರಿ ಮಕ್ವರಿ ದ್ವೀಪವನ್ನ ಹೇಗೆ ಇಲಿ ದ್ವೀಪವನ್ನಾಗಿ ಮಾಡಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಈ ದ್ವೀಪದಲ್ಲಿ ಇವುಗಳಿಗೆ ಯಾವುದೇ ನೈಸರ್ಗಿಕ ಶತ್ರುಗಳು ಇರಲಿಲ್ಲ.
ಯಾವುದೇ ಭಯವಿಲ್ಲದೆ ಇವು ಇಡೀ ದ್ವೀಪದಲ್ಲಿ ಸಂಪೂರ್ಣವಾಗಿ ಹರಡಿಕೊಂಡವು. ಇವು ಹಕ್ಕಿಗಳ ಮೊಟ್ಟೆಗಳನ್ನ, ಹೊಸದಾಗಿ ಹುಟ್ಟಿದ ಮರಿಗಳನ್ನ ಹಾಗೂ ಗಿಡ ಮರಗಳ ಬೇರುಗಳನ್ನ, ಹೂವುಗಳನ್ನ ತಿನ್ನಲು ಶುರು ಮಾಡಿದವು. ನಿಧಾನವಾಗಿ ದ್ವೀಪದ ಸ್ವರ್ಗೀಯ ಸೌಂದರ್ಯವು ಕಣ್ಮರೆಯಾಗತೊಡಗಿತು. ಸ್ನೇಹಿತರೆ, ಒಂದು ಕಾಲದಲ್ಲಿ ಪ್ರಕೃತಿಯ ಸ್ವರ್ಗವೆಂದು ಕರೆಯಲ್ಪಟ್ಟಿದ್ದ ಈ ದ್ವೀಪ ನಿಧಾನವಾಗಿ ವಿನಾಶದ ಹಾದಿ ಹಿಡಿಯಿತು. ಇಡೀ ದ್ವೀಪವನ್ನ ಇಲಿಗಳು ಆಕ್ರಮಿಸಿಕೊಂಡಿರುವುದನ್ನ ಕಂಡ ಬೇಟೆಗಾರರು ಅವುಗಳನ್ನ ನಾಶಪಡಿಸಲು ಒಂದು ಹೊಸ ಉಪಾಯ ಹೂಡಿದ್ರು. ದ್ವೀಪದಲ್ಲಿ ಕೆಲವು ಬೆಕ್ಕುಗಳನ್ನ ಬಿಟ್ಟರೆ ಅವು ಇಲಿಗಳನ್ನ ತಿಂದು ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತವೆ ಅಂತ ಅವರು ಭಾವಿಸಿದ್ರು. ಇದು ಅವರಿಗೆ ಸುಲಭ ಪರಿಹಾರವಾಗಿತ್ತು. ಆದರೆ ಇದೇ ಮಕ್ವರಿ ದ್ವೀಪದ ಎರಡನೇ ಭೀಕರ ವಿನಾಶಕ್ಕೆ ಕಾರಣವಾಯಿತು. ಹೌದು, ಬೇಟೆಗಾರರ ನಿರೀಕ್ಷೆಗೆ ವಿರುದ್ಧವಾಗಿ ಬೆಕ್ಕುಗಳು ಇಲಿಗಳ ಬೇಟೆಯ ಬಗ್ಗೆ ಗಮನ ಹರಿಸಲೇ ಇಲ್ಲ. ಬದಲಾಗಿ ಅವುಗಳಿಗೆ ಇನ್ನೂ ಸುಲಭವಾದ ಬೇಟೆಯಾದ ಸಮುದ್ರ ಪಕ್ಷಿಗಳು ಸಿಕ್ಕವು. ನೆಲದ ಮೇಲೆ ಮೊಟ್ಟೆ ಇಡುವ, ಗೂಡಿನಲ್ಲಿ ಚಲಿಸದೇ ಇರುವ ಹಕ್ಕಿಗಳು ಬೆಕ್ಕುಗಳಿಗೆ ಸುಲಭದ ಗುರಿಗಳಾದವು. ನಿಧಾನವಾಗಿ ಈ ಬೆಕ್ಕುಗಳು ದ್ವೀಪದ ಪ್ರತಿಯೊಂದು ಪ್ರದೇಶವನ್ನ ಸುತ್ತಿ ಕಣ್ಣಿಗೆ ಕಂಡ ಹಕ್ಕಿಗಳ ಮೇಲೆ ನಿರ್ದಯವಾಗಿ ದಾಳಿ ಮಾಡಿದವು. ಒಂದು ಅಂದಾಜಿನ ಪ್ರಕಾರ ಆ ಬೆಕ್ಕುಗಳು ಪ್ರತಿ ವರ್ಷ ಸುಮಾರು 60,000 ಹಕ್ಕಿಗಳನ್ನ ಕೊಂದು ಹಾಕುತ್ತಿದ್ದವು. ಇದರ ಪರಿಣಾಮವಾಗಿ ದ್ವೀಪದ ಪರಿಸರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು. ಅನೇಕ ಹಕ್ಕಿ ಪ್ರಭೇದಗಳು ಅಳಿವಿನಂಚಿಗೆ ತಲುಪಿದವು. ವಿಶೇಷವಾಗಿ ಒಂದು ಕಾಲದಲ್ಲಿ ದ್ವೀಪದಲ್ಲಿ ತುಂಬಿ ತುಳುಕುತ್ತಿದ್ದ ಪ್ಯಾರಾಕೀಟ್ ಅನ್ನುವ ಸುಂದರ ಹಕ್ಕಿಯ ಜಾತಿಯು ಮಕ್ವರಿ ದ್ವೀಪದಿಂದ ಶಾಶ್ವತವಾಗಿ ಅಳಿದು ಹೋಯಿತು. ಸ್ನೇಹಿತರೆ, ಹೀಗೆ ಸ್ವರ್ಗದಂತಿದ್ದ ಮಕ್ವರಿ ದ್ವೀಪವು ಮಾನವನ ತಪ್ಪು ನಿರ್ಧಾರಗಳಿಂದಾಗಿ ಸಾವಿನ ದ್ವೀಪವಾಗಿ ಬದಲಾಗುತ್ತಿತ್ತು. ಬೆಕ್ಕುಗಳು ದ್ವೀಪದ ಸುಂದರ ಹಕ್ಕಿಗಳನ್ನ ಶಾಶ್ವತವಾಗಿ ಅಳಿಸಿ ಹಾಕುತ್ತಿದ್ದವು. ಒಂದು ಕಡೆ ಬೆಕ್ಕುಗಳು ಅಪರೂಪದ ಹಕ್ಕಿಗಳನ್ನ ಬೇಟೆಯಾಡುತ್ತಿದ್ದರೆ, ಇನ್ನೊಂದು ಕಡೆ ಇಲಿಗಳ ಸಂಖ್ಯೆಯನ್ನ ನಿಯಂತ್ರಿಸಲು ಯಾವುದೇ ಶತ್ರುಗಳಿರಲಿಲ್ಲ. ಪರಿಣಾಮವಾಗಿ ಇಲಿಗಳ ಸಂಖ್ಯೆ ನಿಯಂತ್ರಣವಿಲ್ಲದೆ ಹೆಚ್ಚುತ್ತಲೇ ಹೋಯಿತು. ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ ಇಲಿಗಳು ಬೆಕ್ಕಿಗೂ ಭಯಪಡದೆ ಎಲ್ಲೆಡೆ ಹರಡಿಕೊಂಡವು. ಮಕ್ವರಿ ದ್ವೀಪದಲ್ಲಿ ಇಲಿಗಳು ಹಾಗೂ ಬೆಕ್ಕುಗಳು ಒಟ್ಟಾಗಿ ಆಳುವ ಸಮಯ ಆರಂಭವಾಯಿತು. ಸ್ವರ್ಗದಂತಿದ್ದ ಈ ದ್ವೀಪ ನಿಧಾನವಾಗಿ ಕತ್ತಲೆಯ ನರಕವಾಗಿ ಮಾರ್ಪಟ್ಟಿತ್ತು. ಆದರೆ ದುರಂತ ಅಲ್ಲಿಗೆ ನಿಲ್ಲಲಿಲ್ಲ. ಇಲ್ಲಿಂದ ದ್ವೀಪದ 3ನೇ ಹಾಗೂ ಅತಿ ಭೀಕರ ವಿನಾಶ ಆರಂಭವಾಯಿತು. ದೀರ್ಘ ಸಮುದ್ರ ಪ್ರಯಾಣದ ನಾವಿಕರು ಆಹಾರದ ಕೊರತೆ ಉಂಟಾದರೆ ತಿನ್ನಬಹುದೆಂದು ತಮ್ಮ ಹಡಗುಗಳಲ್ಲಿ ಮೊಲಗಳನ್ನ ಸಾಕಿಕೊಳ್ಳುತ್ತಿದ್ದರು. ಇದೇ ಸಂದರ್ಭದಲ್ಲಿ ಒಂದು ದುರದೃಷ್ಟಕರ ಅಪಘಾತದಿಂದ ಒಂದು ಹಡಗು ಮಕ್ವರಿ ದ್ವೀಪದ ಹತ್ತಿರ ಮುರಿದು ಬಿತ್ತು. ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಆ ಹಡಗಿನಲ್ಲಿದ್ದ ಮೊಲಗಳು ಹೇಗೋ ಬದುಕುಳಿದು ದ್ವೀಪವನ್ನ ತಲುಪಿದವು. ಸ್ನೇಹಿತರೆ, ಹಡಗಿನಿಂದ ಬಂದು ಶಾಂತವಾಗಿ ಅಡಗಿದ್ದ ಈ ಮೊಲಗಳು ಕೂಡ ಬಹಳ ಬೇಗನೆ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡವು. ಅವುಗಳ ಹಸಿವು ಅತ್ಯಂತ ಭೀಕರವಾಗಿತ್ತು. ದ್ವೀಪದ ಎಲ್ಲಾ ಟಸ್ಸಾಕ ಹುಲ್ಲು, ಗಿಡಗಳು ಹಾಗೂ ಹೂವುಗಳು ಅವುಗಳ ಆಹಾರವಾಗಿ ಮಾರ್ಪಟ್ಟವು. ಇದರಿಂದಾಗಿ ದ್ವೀಪದ ಹಸಿರು ಸೌಂದರ್ಯ ಕಣ್ಣೆದುರೆ ಮಾಯವಾಯಿತು. ನೆಲ ಒಣಗಿ ಮಣ್ಣಿನ ಹಿಡಿತ ದುರ್ಬಲವಾಯಿತು. ಜೊತೆಗೆ ತೀವ್ರವಾದ ಬಿರುಗಾಳಿಗೆ ಬೋಳು ಗುಡ್ಡಗಳು ಸವೆದು ಹೋದವು. ಒಂದು ಕಾಲದಲ್ಲಿ ಹಸಿರುಮಯವಾಗಿದ್ದ ಸ್ವರ್ಗದಂತಿದ್ದ ಮಕ್ವರಿ ದ್ವೀಪ ಈಗ ನಿರ್ಜನ ಮರುಭೂಮಿಯಂತಾಗಿ ಮಾರ್ಪಟ್ಟಿತು. ದ್ವೀಪದ ಪರಿಸರ ವ್ಯವಸ್ಥೆ ಇನ್ನು ಮುಂದೆ ತಾನೇ ಚೇತರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಈ ಪರಿಸ್ಥಿತಿ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುವುದು ಸಹಜ. ದ್ವೀಪದಲ್ಲಿ ಈಗಾಗಲೇ ಬೆಕ್ಕುಗಳು ಇದ್ದಾಗ ಅವು ಮೊಲಗಳನ್ನ ಏಕೆ ಬೇಟೆಯಾಡಲಿಲ್ಲ ಅನ್ನೋದು. ಆದರೆ ಇದಕ್ಕುತ್ತರ ಸ್ವಲ್ಪ ಸಂಕೀರ್ಣವಾಗಿದೆ. ಹೌದು, ಮಕ್ವರಿ ದ್ವೀಪದಲ್ಲಿದ್ದ ಬೆಕ್ಕುಗಳು ಕಾಡು ಬೆಕ್ಕುಗಳಲ್ಲ, ಬದಲಾಗಿ ನಮ್ಮ ಮನೆಯಲ್ಲಿ ಸಾಕುವ ಸಾಕು ಬೆಕ್ಕುಗಳು. ಈ ಬೆಕ್ಕುಗಳು ಚಿಕ್ಕ ಮೊಲದ ಮರಿಗಳನ್ನ ಸುಲಭವಾಗಿ ಬೇಟೆಯಾಡಬಲ್ಲವಾದರೂ ದೊಡ್ಡ ಮೊಲಗಳನ್ನ ಹಿಡಿಯಲು ಬೇಕಾದಷ್ಟು ಶಕ್ತಿ ಅವುಗಳಿಗೆ ಇರಲಿಲ್ಲ. ಇನ್ನೊಂದು ಮುಖ್ಯ ಕಾರಣವೆಂದರೆ ಈ ಬೆಕ್ಕುಗಳಿಗೆ ಸಮುದ್ರ ಪಕ್ಷಿಗಳನ್ನ ಬೇಟೆಯಾಡುವುದು ಅತ್ಯಂತ ಸುಲಭವಾಗಿತ್ತು. ಹಕ್ಕಿಗಳು ನೆಲದ ಮೇಲೆ ಮೊಟ್ಟೆ ಇಡುವುದು, ಗೂಡಿನಲ್ಲಿ ಚಲಿಸದೇ ಇರುವುದು ಬೆಕ್ಕುಗಳಿಗೆ ಸಿದ್ಧ ಆಹಾರದಂತೆ ಕಂಡವು. ಹೀಗಾಗಿ ಬೆಕ್ಕುಗಳ ಸಂಪೂರ್ಣ ಗಮನ ಹಕ್ಕಿಗಳ ಹತ್ಯಾಕಾಂಡದ ಮೇಲೆಯೇ ಇತ್ತು. ಮೊಲಗಳು ಅವುಗಳ ಗಮನಕ್ಕೆ ಬಂದಿರಲಿಲ್ಲ. ಪರಿಣಾಮವಾಗಿ ಒಂದು ಅನಿರೀಕ್ಷಿತ ದುರಂತ ಪರಿಸ್ಥಿತಿ ಉಂಟಾಯಿತು. ಇಲಿಗಳನ್ನ ಕೊಲ್ಲುವ ಶತ್ರುಗಳು ಇರಲಿಲ್ಲ. ಮೊಲಗಳನ್ನ ತಿನ್ನುವ ದೊಡ್ಡ ಬೇಟೆಗಾರರು ಇರಲಿಲ್ಲ. ಬೆಕ್ಕುಗಳಿಗೂ ಯಾವುದೇ ಅಪಾಯ ಇರಲಿಲ್ಲ. ಹೀಗೆ ಈ 3 ಪ್ರಭೇದಗಳಾದ ಇಲಿಗಳು, ಮೊಲಗಳು ಹಾಗೂ ಬೆಕ್ಕುಗಳು ಯಾವುದೇ ಭಯವಿಲ್ಲದೆ, ನಿಯಂತ್ರಣವಿಲ್ಲದೆ
ಅತಿ ವೇಗದಲ್ಲಿ ಹೆಚ್ಚುತ್ತಲೇ ಹೋದವು. ಕೆಲವೇ ತಿಂಗಳುಗಳಲ್ಲಿ ಅವುಗಳ ಸಂಖ್ಯೆ ಪ್ರಕೃತಿಯ ನಿಯಮಗಳನ್ನು ಸಂಪೂರ್ಣವಾಗಿ ಧಿಕ್ಕರಿಸುವಷ್ಟು ಹೆಚ್ಚಿ ಮಕ್ವರಿ ದ್ವೀಪವನ್ನ ಮತ್ತಷ್ಟು ನರಕವನ್ನಾಗಿಸಿತು. ಪರಿಸ್ಥಿತಿ ಕೈಮೀರಿ ಹೋಗುತ್ತಿರುವಾಗ ದ್ವೀಪವನ್ನ ಅದರ ಮೂಲ ಸ್ಥಿತಿಗೆ ತರುವುದು ಅಸಾಧ್ಯವೆಂದು ಎಲ್ಲರೂ ಭಾವಿಸಿದ್ರು. ಮೊಲಗಳ ಸಂಖ್ಯೆ 1,00,000ಕ್ಕೂ ಹೆಚ್ಚಾದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿತ್ತು. ಅವು ದ್ವೀಪದ ಎಲ್ಲ ಹುಲ್ಲು ಹಾಗೂ ಸಣ್ಣ ಗಿಡಗಳನ್ನು ತಿಂದು ಹಾಕಿದ ಪರಿಣಾಮ ಮಣ್ಣಿನ ಹಿಡಿತ ಸಂಪೂರ್ಣವಾಗಿ ದುರ್ಬಲವಾಯಿತು. ಈ ದುರಂತದ ಪರಿಣಾಮ 2006ರಲ್ಲಿ ಕಂಡುಬಂದಿತು. ಸ್ನೇಹಿತರೆ, ಆ ದ್ವೀಪದಲ್ಲಿ ಒಂದು ಭಾರೀ ಭೂಕುಸಿತ ಸಂಭವಿಸುತ್ತೆ. ಗುಡ್ಡದ ಒಂದು ಭಾಗ ಕುಸಿದು ಬಿದ್ದು 100 ಕಿಂಗ್ ಪೆಂಗ್ವಿನ್ಗಳು ಅದರಡಿ ಸಿಕ್ಕಿ ಹಾಕಿಕೊಂಡು ಸಾವನ್ನಪ್ಪಿದವು. ಒಂದು ಕಾಲದಲ್ಲಿ ಸುರಕ್ಷಿತವಾಗಿದ್ದ ನೆಲವೇ ಈಗ ಪ್ರಾಣಘಾತಕ ಬಲೆಯಾಗಿ ಮಾರ್ಪಟ್ಟಿತ್ತು. ಇದು ಇಡೀ ಪರಿಸರ ವ್ಯವಸ್ಥೆಗೆ ಒಂದು ದೊಡ್ಡ ಆಘಾತವಾಗಿತ್ತು. ಪರಿಸ್ಥಿತಿ ಅಲ್ಲಿಗೆ ನಿಲ್ಲದೆ ಮತ್ತಷ್ಟು ಹದಗೆಟ್ಟಿತ್ತು. ದ್ವೀಪವನ್ನು ಆಕ್ರಮಿಸಿಕೊಂಡಿದ್ದ 3 ಪ್ರಾಣಿಗಳಾದ ಇಲಿಗಳು, ಬೆಕ್ಕುಗಳು ಹಾಗೂ ಮೊಲಗಳು ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನ ಎಕೋಲಾಜಿಕಲ್ ಕೊಲ್ಯಾಪ್ಸ್ ಅಂದರೆ ಪರಿಸರದ ಪತನದತ್ತ ತಳ್ಳುತ್ತಿದ್ದವು. ದ್ವೀಪದಲ್ಲಿ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಭೂಕುಸಿತಗಳು ಸಂಭವಿಸತೊಡಗಿದವು. ಹಸಿರು ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಜೊತೆಗೆ ಪಕ್ಷಿಗಳಿಗೆ ಗೂಡು ಕಟ್ಟಲು ಹಾಗೂ ಸುರಕ್ಷಿತವಾಗಿರಲು ಸ್ಥಳಗಳೇ ಉಳಿದಿರಲಿಲ್ಲ. ಯಾವಾಗಲಾದರೂ ಪಕ್ಷಿಗಳು ಮೊಟ್ಟೆ ಇಟ್ಟರೆ ಅವು ತಕ್ಷಣವೇ ಇಲಿಗಳು ಹಾಗೂ ಬೆಕ್ಕುಗಳಿಗೆ ಸುಲಭ ಬೇಟೆಯಾಗಿ ನಾಶವಾಗುತ್ತಿದ್ದವು. ಒಂದು ಕಾಲದಲ್ಲಿ ಜೀವ ವೈವಿಧ್ಯತೆಯ ಸಂಕೇತವಾಗಿದ್ದ ಸ್ವರ್ಗದಂತಿದ್ದ ದ್ವೀಪ ಈಗ ನಿಧಾನವಾಗಿ ಮೃತ್ಯುವಿನ ದ್ವೀಪವಾಗಿ ಮಾರ್ಪಾಡಾಗುತ್ತಿತ್ತು. ಮಕ್ವರಿ ದ್ವೀಪ ಸಂಪೂರ್ಣವಾಗಿ ಪರಿಸರ ದುರಂತ ವಲಯವಾಗಿ ಮಾರ್ಪಟ್ಟಾಗ ಆಸ್ಟ್ರೇಲಿಯಾ ಹಾಗೂ ಟಾಸ್ಮೇನಿಯನ್ ಸರ್ಕಾರಗಳು ತಕ್ಷಣವೇ ಎಚ್ಚೆತ್ತವು. ಈ ದುರಂತವನ್ನ ತಡೆಯಲು ಮೊದಲು ಬೆಕ್ಕುಗಳನ್ನ ಸಂಪೂರ್ಣವಾಗಿ ದ್ವೀಪದಿಂದ ತೆಗೆದುಹಾಕಲು ನಿರ್ಧರಿಸಲಾಯಿತು. ಸ್ನೇಹಿತರೆ, ಆದರೆ ಬೆಕ್ಕುಗಳನ್ನ ನಿರ್ಮೂಲನ ಮಾಡುವ ಕಾರ್ಯ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅವು ಕತ್ತಲೆಯ ಬಂಡೆಗಳ ನಡುವೆ ಅಡಗಿ ಬದುಕುತ್ತಿದ್ದವು. ವಿಜ್ಞಾನಿಗಳು ಅವುಗಳ ಸಂಚಾರ ಹಾಗೂ ತಂಗುದಾಣಗಳನ್ನ ಪತ್ತೆ ಹಚ್ಚಲು GPS ಟ್ರ್ಯಾಕರ್ಗಳು ಹಾಗೂ ಮೂಮೆಂಟ್ ಸೆನ್ಸರ್ಗಳನ್ನ ಬಳಸಿದ್ರು. ನಂತರ 2000 ಇಸವಿಯಲ್ಲಿ ವಿಶೇಷ ಬೋನುಗಳನ್ನ ಅಳವಡಿಸಲಾಯಿತು. ವಿಜ್ಞಾನಿಗಳು, ಸ್ವಯಂ ಸೇವಕರು ಹಾಗೂ ತಜ್ಞರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಿರಂತರ 6 ವರ್ಷಗಳ ಹೋರಾಟದ ನಂತರ 2006ರಲ್ಲಿ ಮಕ್ವರಿ ದ್ವೀಪದಲ್ಲಿ ಈಗ ಒಂದೇ ಒಂದು ಬೆಕ್ಕು ಉಳಿದಿಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಈ ಸುದ್ದಿಯು ಇಡೀ ಜಗತ್ತಿನ ಗಮನ ಸೆಳೆಯಿತು. ಈ ನಿರ್ಧಾರದ ಪರಿಣಾಮ ತಕ್ಷಣವೇ ಗೋಚರಿಸಿತು. ಮೊದಲು ಭಯದಿಂದ ದ್ವೀಪವನ್ನ ಬಿಟ್ಟು ಹೋಗಿದ್ದ ಅನೇಕ ಸಮುದ್ರ ಪಕ್ಷಿಗಳು ನಿಧಾನವಾಗಿ ಮರಳಿ ಬಂದವು. ಅವು ಗೂಡು ಕಟ್ಟಿದವು, ಮೊಟ್ಟೆ ಇಟ್ಟವು, ಜೊತೆಗೆ ತಮ್ಮ ಜೀವನವನ್ನ ಮತ್ತೆ ಕಟ್ಟಿಕೊಳ್ಳಲು ಪ್ರಾರಂಭಿಸಿದವು. ಮಕ್ವರಿ ದ್ವೀಪದ ಆಕಾಶ ಮತ್ತೆ ಪಕ್ಷಿಗಳ ಚಿಲಿಪಿಲಿ ಕೂಗಿನಿಂದ ತುಂಬಿ ಹೋಯಿತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮುಂದಿನ ದೊಡ್ಡ ಅಪಾಯ ಮೊಲಗಳದ್ದಾಗಿತ್ತು. ಅವುಗಳ ಸಂಖ್ಯೆ ನಿಯಂತ್ರಣ ತಪ್ಪಿ ಹೋಗಿತ್ತು. ಒಂದು ಕಾಲದಲ್ಲಿ ಹಸಿರಿನಿಂದ ತುಂಬಿದ್ದ ದ್ವೀಪ ಈಗ ಅವುಗಳ ಹಸಿವಿನಿಂದ ಸಂಪೂರ್ಣವಾಗಿ ನಾಶವಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ಮೊಲಗಳು ದ್ವೀಪದ 90% ಹೆಚ್ಚು ಭಾಗವನ್ನ ನಾಶಪಡಿಸಿದ್ದವು. ಇದರಿಂದ ಮಣ್ಣಿನ ಹಿಡಿತ ದುರ್ಬಲಗೊಂಡು ಭೂಕುಸಿತಗಳು ಸಾಮಾನ್ಯವಾದವು. ಹಸಿರು ಹುಲ್ಲಿನ ಜಾಗದಲ್ಲಿ ಬೋಳು ಹುಲ್ಲುಗಳು ಮಾತ್ರ ಉಳಿದಿದ್ದವು. ಸ್ನೇಹಿತರೆ, ಮೊಲಗಳು ದ್ವೀಪದ 90% ಹೆಚ್ಚಿನ ಭಾಗವನ್ನ ನಾಶಪಡಿಸಿ ಪರಿಸರ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿದ್ದನ್ನ ಕಂಡ ಪರಿಸರ ಸಂಶೋಧಕರು ಈ ಪರಿಸರ ವ್ಯವಸ್ಥೆ ಮತ್ತೆ ಚೇತರಿಸಿಕೊಳ್ಳುವುದು ಬಹಳ ಕಷ್ಟ ಅಂತ ನಿಟ್ಟುಸಿರು ಬಿಟ್ಟರು. ಆದರೆ ಅದೇ ಸಮಯದಲ್ಲಿ ಆಸ್ಟ್ರೇಲಿಯಾ ಸರ್ಕಾರವು ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿತು. ಇದು ಮುಂದೆ ವಿಶ್ವದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಪರಿಸರ ಸಂರಕ್ಷಣಾ ಯೋಜನೆಗಳಲ್ಲಿ ಒಂದಾಯಿತು. ಮಕ್ವರಿ ದ್ವೀಪವನ್ನ ರಕ್ಷಿಸಲು ಆಸ್ಟ್ರೇಲಿಯಾ ಹಾಗೂ ಟಾಸ್ಮೇನಿಯನ್ ಸರ್ಕಾರಗಳು $24 ಮಿಲಿಯನ್ ಅಮೆರಿಕನ್ ಬೃಹತ್ ಯೋಜನೆಯೊಂದನ್ನು ಪ್ರಾರಂಭಿಸಿದವು. ದ್ವೀಪದಲ್ಲಿದ್ದ ಇಲಿಗಳು ಹಾಗೂ ಮೊಲಗಳನ್ನ ಸಂಪೂರ್ಣವಾಗಿ ನಿರ್ಮೂಲನ ಮಾಡುವುದು ಜೊತೆಗೆ ಮೂಲ ಪರಿಸರ ವ್ಯವಸ್ಥೆಯನ್ನ ಪುನಃಸ್ಥಾಪಿಸುವುದು ಈ ಕಮಿಷನ್ನ ಮುಖ್ಯ ಉದ್ದೇಶವಾಗಿತ್ತು. ಮೊದಲ ಹಂತವಾಗಿ ಈ ಮೊಲಗಳನ್ನ ನಾಶಪಡಿಸಲು ನಿರ್ಧರಿಸಲಾಗುತ್ತೆ. ಲಕ್ಷಾಂತರ ಮೊಲಗಳನ್ನ ಒಂದೇ ಬಾರಿಗೆ ಕೊಲ್ಲುವುದು ಅಸಾಧ್ಯವಾಗಿದ್ದರಿಂದ ವಿಜ್ಞಾನಿಗಳು ಹೆಮೊರಾಜಿಕ್ ಡಿಸೀಸ್ ವೈರಸ್ ಅನ್ನುವ ವಿಶೇಷ ಜೈವಿಕ ಅಸ್ತ್ರವನ್ನ ಬಳಸ್ತಾರೆ. ಮೊಲಗಳಿಗೆ ಇಷ್ಟವಾದ ಕ್ಯಾರೆಟ್ಗಳಿಗೆ ಈ ವೈರಸ್ ಸೇರಿಸಿ ದ್ವೀಪದಾದ್ಯಂತ ಹರಡಲಾಯಿತು. ಮೊಲಗಳು ಈ ವೈರಸ್ ಮಿಶ್ರಿತ ಕ್ಯಾರೆಟ್ಗಳನ್ನ ತಿಂದಾಗ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದವು. ಈ ಜೈವಿಕ ವಿಧಾನದಿಂದ ಸುಮಾರು 70% ಮೊಲಗಳು ನಾಶವಾದವು. ಇದು ದ್ವೀಪವನ್ನ ರಕ್ಷಿಸುವ ನಿಟ್ಟಿನಲ್ಲಿ ಸಿಕ್ಕಿದ ಮೊದಲ ಪ್ರಮುಖ ಯಶಸ್ಸು. ಆದರೆ ಈ ವಿಜಯದ ನಂತರವೂ ದೊಡ್ಡ ಸವಾಲುಗಳು ಉಳಿದಿದ್ದವು. ಸ್ನೇಹಿತರೆ, ಉಳಿದ ಮೊಲಗಳು ಹಾಗೂ ಇಲಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಲು ವಿಜ್ಞಾನಿಗಳು ಒಂದು ಚುರುಕಾದ ಯೋಜನೆ ರೂಪಿಸುತ್ತಾರೆ. ಚಳಿಗಾಲದಲ್ಲಿ ಸಮುದ್ರ ಪಕ್ಷಿಗಳು ದ್ವೀಪವನ್ನ ತೊರೆದು ವಲಸೆ ಹೋಗುವುದನ್ನ ಅವರು ಗಮನಿಸುತ್ತಾರೆ.
ನಡೆಸ್ತಾರೆ. ಈ ಕಾರಣದಿಂದ ಹಕ್ಕಿಗಳಿಗೆ ಯಾವುದೇ ಹಾನಿಯಾಗದಂತೆ ಈ ಕಾರ್ಯಾಚರಣೆಯನ್ನ ಕೇವಲ ಚಳಿಗಾಲದಲ್ಲಿ ಮಾತ್ರ ನಡೆಸಲು ನಿರ್ಧರಿಸಿದರು. ಯಾಕಂದರೆ ಬೇರೆ ಸಮಯದಲ್ಲಿ ಈ ಕಾರ್ಯಾಚರಣೆ ನಡೆಸಿದ್ದರೆ ವಿಷ ತಿಂದ ಇಲಿ ಹಾಗೂ ಮೊಲಗಳನ್ನ ತಿಂದ ಹಕ್ಕಿಗಳು ಕೂಡ ಸಾವನ್ನಪ್ಪುವ ಅಪಾಯ ಇತ್ತು. ಹೀಗಾಗಿ ದ್ವೀಪದ ಜೀವ ವೈವಿಧ್ಯತೆಯನ್ನ ಉಳಿಸಲು ಈ ನಿರ್ಧಾರವನ್ನ ಬಹಳ ಯೋಚಿಸಿ ತೆಗೆದುಕೊಳ್ಳಲಾಯಿತು. ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 300 ಟನ್ಗಳಷ್ಟು ವಿಷ ಮಿಶ್ರಿತ ಆಹಾರ ಮಕ್ವರಿ ದ್ವೀಪದಾದ್ಯಂತ ಎರಚಲಾಯಿತು. ಇದರ ಪರಿಣಾಮ ಭೀಕರವಾಗಿತ್ತು. ಅಪಾರ ಸಂಖ್ಯೆಯ ಇಲಿಗಳು ಹಾಗೂ ಉಳಿದ ಮೊಲಗಳು ಸತ್ತವು. ದ್ವೀಪ ಮತ್ತೆ ಮೌನವಾಯಿತು. ಆದರೆ ಅದು ಜೀವವಿಲ್ಲದ ಮೌನವಲ್ಲ, ಬದಲಾಗಿ ಜೀವ ಮತ್ತೆ ಚಿಗುರುವ ಆಶಾದಾಯಕ ಮೌನವಾಗಿತ್ತು. ಆದರೂ ವಿಜ್ಞಾನಿಗಳನ್ನ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ನಿಜವಾಗಿಯೂ ದ್ವೀಪದಿಂದ ಎಲ್ಲ ಇಲಿಗಳು ಮತ್ತು ಮೊಲಗಳು ಸಂಪೂರ್ಣವಾಗಿ ನಾಶವಾಗಿದೆಯೇ? ಯಾಕಂದರೆ ಒಂದೇ ಒಂದು ಪ್ರಾಣಿ ಬದುಕುಳಿದರೂ ಅದೇ ಪರಿಸರ ದುರಂತ ಮತ್ತೆ ಮರುಕಳಿಸುವ ಸಾಧ್ಯತೆ ಇತ್ತು. ಹಾಗಾಗಿ ಈ ಯೋಜನೆಯ ಅಂತಿಮ ಹಂತವಾಗಿ ಅವರು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಸ್ನೇಹಿತರೆ, ವಿಜ್ಞಾನಿಗಳ ಭಯವನ್ನ ನಿವಾರಿಸಲು ಅಂತಿಮ ಹಂತವಾಗಿ ಅತ್ಯಂತ ತರಬೇತಿ ಪಡೆದ ನಾಯಿಗಳ ತಂಡವನ್ನ ದ್ವೀಪಕ್ಕೆ ಕರೆತರಲಾಯಿತು. ಈ ನಾಯಿಗಳಿಗೆ ಇಲಿಗಳು ಹಾಗೂ ಮೊಲಗಳ ವಾಸನೆಯನ್ನ ಹಿಡಿದು ಪತ್ತೆ ಹಚ್ಚಲು ವಿಶೇಷ ತರಬೇತಿ ನೀಡಲಾಗಿತ್ತು. ಕೇವಲ ಕಣ್ಣಿಗೆ ಕಾಣುವ ಪ್ರಾಣಿಗಳನ್ನ ಮಾತ್ರವಲ್ಲದೆ ಬಂಡೆಗಳ ಅಡಿಯಲ್ಲಿ, ದಟ್ಟ ಪೊದೆಗಳ ನಡುವೆ ಅಥವಾ ಮಣ್ಣಿನೊಳಗಿನ ಬಿಲಗಳಲ್ಲಿ ಅಡಗಿದ್ದ ಪ್ರಾಣಿಗಳನ್ನ ಸಹ ಅವು ಅದ್ಭುತ ನಿಖರತೆಯಿಂದ ಪತ್ತೆ ಹಚ್ಚಿದವು. ಈ ನಾಯಿಗಳು ಕೇವಲ ಪತ್ತೆ ಹಚ್ಚುವುದಲ್ಲ, ಅವು ತಕ್ಷಣವೇ ಇಲಿ ಹಾಗೂ ಮೊಲಗಳನ್ನ ಹಿಡಿದು ನಾಶ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದವು. ಈ ನಾಯಿಗಳನ್ನ ಮಕ್ವರಿ ದ್ವೀಪದಲ್ಲಿ ಬಿಟ್ಟ ಕೂಡಲೇ ಅವುಗಳ ಅದ್ಭುತ ಕೌಶಲ್ಯ ಹೊರಹೊಮ್ಮಿತು. ಅಡಗಿ ಕುಳಿತಿದ್ದ ಪ್ರತಿಯೊಂದು ಇಲಿ ಹಾಗೂ ಮೊಲವನ್ನ ಹೊರತೆಗೆದು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದವು. ವಿಜ್ಞಾನಿಗಳು ಹಾಗೂ ಸಂಶೋಧಕರು ಯಾವುದೇ ಬೆಲೆ ತೆತ್ತಾದರೂ ಈ ಮಿಷನ್ ವಿಫಲವಾಗಬಾರದು ಅನ್ನುವ ದೃಢ ನಿಶ್ಚಯ ಮಾಡಿದ್ರು. ಹಾಗಾಗಿ ನುರಿತ ನಾಯಿಗಳು ಹಾಗೂ ಅವರ ತಂಡಗಳು ಇಲಿ ಹಾಗೂ ಮೊಲಗಳು ಸಂಪೂರ್ಣವಾಗಿ ನಾಶವಾಗುವವರೆಗೂ ಹಲವು ತಿಂಗಳ ಕಾಲ ದ್ವೀಪದಲ್ಲೇ ಉಳಿದು ನಿರಂತರವಾಗಿ ಶ್ರಮಿಸಿದ್ರು. ಸ್ನೇಹಿತರೆ, ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡಿದ ಈ ಬೃಹತ್ ಆಪರೇಷನ್ ಅಂತಿಮವಾಗಿ ಯಶಸ್ವಿಯಾಯಿತು. ಏಪ್ರಿಲ್ 8, 2014ರಂದು ಆಸ್ಟ್ರೇಲಿಯಾ ಹಾಗೂ ಟಾಸ್ಮೇನಿಯನ್ ಸರ್ಕಾರಗಳು ಅಧಿಕೃತವಾಗಿ ಈ ದ್ವೀಪದಲ್ಲಿ ಇನ್ನೂ ಇಲಿಗಳು ಇಲ್ಲ, ಮೊಲಗಳು ಇಲ್ಲ, ಬೆಕ್ಕುಗಳು ಇಲ್ಲ ಅಂತ ಘೋಷಿಸಿದವು. ಇದರೊಂದಿಗೆ ಮಕ್ವರಿ ದ್ವೀಪ ತನ್ನ ಹಳೆಯ ವೈಭವವನ್ನ ಮರಳಿ ಪಡೆಯಿತು. ಮೊದಲ ಬಾರಿ ಕಂಡಾಗ ಎಷ್ಟು ಸುಂದರವಾಗಿತ್ತೋ ಈಗಲೂ ಅಷ್ಟೇ ಅದ್ಭುತವಾಗಿ, ಇನ್ನೂ ಹೆಚ್ಚು ಜೀವಂತವಾಗಿ ಕಾಣತೊಡಗಿತು. ಈ ಮಿಷನ್ನ ಯಶಸ್ಸು ಕೇವಲ ಮಕ್ವರಿ ದ್ವೀಪದ ಜಯವಲ್ಲ, ಇದು ಇಡೀ ಜಗತ್ತಿಗೆ ಒಂದು ಮಹತ್ವದ ಪಾಠ ನೀಡಿತು. ಮಾನವನ ತಪ್ಪಿನಿಂದ ಪ್ರಕೃತಿ ಎಷ್ಟು ಸುಲಭವಾಗಿ ನಾಶವಾಗಬಹುದು ಹಾಗೂ ಅದೇ ಮಾನವನ ಬದ್ಧತೆ, ವೈಜ್ಞಾನಿಕ ತಂತ್ರಜ್ಞಾನ ಹಾಗೂ ನಿರಂತರ ಶ್ರಮದಿಂದ ನಾಶವಾದ ಪ್ರಕೃತಿಯನ್ನ ಮತ್ತೆ ಪುನರುಜ್ಜೀವನಗೊಳಿಸಬಹುದು ಅನ್ನೋದಕ್ಕೆ ಮಕ್ವರಿ ದ್ವೀಪವೇ ಒಂದು ಸಾಕ್ಷಿ. ಆಸ್ಟ್ರೇಲಿಯಾ ಹಾಗೂ ಟಾಸ್ಮೇನಿಯನ್ ಸರ್ಕಾರಗಳಿಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಇದು ಹಲವು ದೇಶಗಳಿಗೆ ಪ್ರೇರಣೆಯಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ಮಕ್ವರಿ ದ್ವೀಪದ ಕತೆ ನಮಗೆ ಸ್ಪಷ್ಟವಾಗಿ ಸಾಬೀತುಪಡಿಸಿದ್ದು ಇದನ್ನೇ. ಕೇವಲ ವೈಜ್ಞಾನಿಕ ಯೋಜನೆ ಮಾತ್ರವಲ್ಲ, ಮಾನವನಿಗೆ ದೃಢವಾದ ಬದ್ಧತೆ ಇದ್ರೆ ಯಾವುದೇ ಪರಿಸರ ದುರಂತವನ್ನ ನಾಶಪಡಿಸಬಹುದು. ಜೊತೆಗೆ ನಶಿಸಿ ಹೋದ ಜೀವಂತಿಕೆಗೆ ಮತ್ತೆ ಜೀವ ತುಂಬಬಹುದು. ಇದೇ ಮಕ್ವರಿ ದ್ವೀಪದ ಮಹತ್ವದ ಪಾಠ. ಮನುಷ್ಯನಿಂದ ಪ್ರಕೃತಿ ನಾಶವಾಗಬಹುದು, ಆದರೆ ಅದೇ ಮನುಷ್ಯನಿಂದ ಪ್ರಕೃತಿ ಮತ್ತೆ ಪುನರುಜ್ಜೀವನಗೊಳ್ಳಬಹುದು. ನಮ್ಮ ತಪ್ಪುಗಳಿಂದ ನಾವು ಕಲ್ತರೆ ಈ ಭೂಮಿಯನ್ನ ಮತ್ತೆ ಹಸಿರುಮಯಗೊಳಿಸುವುದು ಖಂಡಿತ ಸಾಧ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.